ಧಾರ್ಮಿಕ ಸಿಬ್ಬಂದಿ ಮತ್ತು ವಕ್ಫ್ ರಕ್ಷಣೆ. ಮಸೀದಿಯ ಇಮಾಮ್ಗಳು ಮತ್ತು ಮೌಜನ್ಗಳು ಕೇವಲ 5 ರಿಂದ 6 ಸಾವಿರಕ್ಕೆ ಜೀವನ ಮಾಡ್ತಿದ್ದಾರೆ ಗೆಳೆಯರೆ. ಅವರಿಗೂ ಸಂಸಾರ ಇರುತ್ತೆ ಅಲ್ವಾ, ಅವರಿಗೂ ಮಕ್ಕಳು ಇರುತ್ತಾರಲ್ವಾ. ಅವರಿಗೆ ಕನಿಷ್ಠ ತಲಾ 15,000 ರೂಪಾಯಿ ಮತ್ತು 10,000 ರೂಪಾಯಿ ಗೌರವಧನ ಕೊಡಿ. 2.3 ಲಕ್ಷ ಕೋಟಿ ಬೆಲೆ ಬಾಳೋ ವಕ್ಫ್ ಆಸ್ತಿಗಳನ್ನ ರೌಡಿಗಳು, ಮಾಫಿಯಾದವರು ಕಬಳಿಸಿದ್ದಾರೆ. ಅದನ್ನ ಬಿಡಿಸ್ಕೊಳ್ಳೋಕೆ 1,000 ಕೋಟಿ ಮೀಸಲಿಡಿ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಸ್ಮಾರಕಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ಬೇಕೇ ಬೇಕು. ಸರ್ಕಾರ ಮಾಡಲೇಬೇಕಾದ 6 ಐತಿಹಾಸಿಕ ಬದಲಾವಣೆಗಳು. ಬರೀ ದುಡ್ಡು ಕೊಟ್ಟರೆ ಸಾಲದು ಗೆಳೆಯರೆ, ಸಮುದಾಯಕ್ಕೆ ಬದುಕೋಕೆ ಭದ್ರತೆ ಬೇಕು. ಮೈನಾರಿಟಿ ಸಬ್ ಪ್ಲಾನ್ ಆಕ್ಟ್, SC ST ಸಮುದಾಯಕ್ಕೆ ಇರುವ SC SP TSP ಆಕ್ಟ್ ತರಹವೇ ಇಲ್ಲಿಗೂ ಒಂದು ಕಾನೂನು ತನ್ನಿ. ಅವಾಗ ಅಲ್ಪಸಂಖ್ಯಾತರ ದುಡ್ಡು ಅಲ್ಪಸಂಖ್ಯಾತರಿಗೆ ಖರ್ಚಾಗುತ್ತೆ, ಲ್ಯಾಪ್ಸ್ ಆಗಲ್ಲ. ತೆಲಂಗಾಣದಲ್ಲಿ ಇದು ಆಲ್ರೆಡಿ ಇದೆ. ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ರದ್ದತಿ. ಈ ಕಾಯ್ದೆಯಿಂದಾಗಿ ಕುರೇಶಿ ಸಮುದಾಯದವರ ವ್ಯಾಪಾರ ಹಳ್ಳ ಹಿಡಿದಿದೆ. ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿವೆ. ಶಿವಾಜಿನಗರದ ಮಾರ್ಕೆಟ್ನಲ್ಲಿ 5,000 kg ಮಾರಾಟವಾಗ್ತಿದ್ದ ಮಾಂಸ ಈಗ ಕೇವಲ 2,000ಕ್ಕೆ ಕುಸಿದಿದೆ. ಇದರ ಹೆಸರಲ್ಲಿ ಇದ್ರೀಸ್ ಪಾಷಾನ್ ಅಂತವರ ಕೊಲೆ ಆಗ್ತಿದೆ. ಈ ಕಾಯ್ದೆಯನ್ನ ತಕ್ಷಣ ರದ್ದು ಮಾಡಿ.